ಇನ್ನು ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಮುನ್ನಡೆ. ಕಾಂಗ್ರೆಸ್ 43 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಬಿಜೆಪಿ 25 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಸಿಗ್ತಾ ಇದೆ. ಇದು ಜಮ್ಮು ಕಾಶ್ಮೀರದ ರಿಸಲ್ಟ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ 43 ಸ್ಥಾನಗಳಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಒಂದು ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಜಮ್ಮು ಕಾಶ್ಮೀರದಲ್ಲೂ ಕೂಡ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಈ ಬಾರಿಯ ಜಮ್ಮು ಕಾಶ್ಮೀರದ ರಿಸಲ್ಟ್ ಮೇಲೆ ಸಾಕಷ್ಟು ಕುತೂಹಲ ಇತ್ತು. ಕೇವಲ ಆ ಜಮ್ಮು ಕಾಶ್ಮೀರದ ಮತದಾರರು ಮಾತ್ರ ಅಲ್ಲ, ಬೇರೆ ಬೇರೆ ಭಾಗದ ಮತದಾರರು ಕೂಡ ಕಣ್ಣಿಟ್ಟು ನೋಡ್ತಾ ಇದ್ರು ಅಲ್ಲಿನ ರಿಸಲ್ಟ್ ಏನಾಗಬಹುದು, ಯಾರು ಗೆಲ್ಲಬಹುದು, ಯಾರು ಸೋಲಬಹುದು, ಏನಾಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಡಲಾಗಿತ್ತು. ಅದೇ ರೀತಿಯಾಗಿ ಇದೀಗ ಕಾಂಗ್ರೆಸ್ ಸದ್ಯದ ಮಟ್ಟಿಗೆ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾಗಿದೆ. ನೋಡಿ, ಇದು ಲೋಕಸಭೆ ಚುನಾವಣೆ ನಡೆದ ಬಳಿಕ ನಡೆದಂತ ಒಂದು ಹೈ ವೋಲ್ಟೇಜ್ ಚುನಾವಣೆ ಆಗಿತ್ತು. ಜಮ್ಮು ಕಾಶ್ಮೀರದ ಚುನಾವಣೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಹರಿಯಾಣದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಡ್ತಾ ಇತ್ತು. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತಕ್ಕೆ ಒಳಪಟ್ಟ ಬಳಿಕ ನಡೀತಿರುವಂಥ ಮೊದಲ ಚುನಾವಣೆ ಇದಾಗಿರುವಂಥ ಕಾರಣಕ್ಕೆ ದೇಶದ ಗಮನ ಕೂಡ ಸೆಳೆದಿತ್ತು. ಈ ಫಲಿತಾಂಶ ಈ ವರ್ಷ ಕೊನೆಗೆ ವಿಧಾನಸಭೆ ಚುನಾವಣೆ ನಡೆಯುತ್ತಲ್ಲ, ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರಬಹುದು ಅಂತ ರಾಜಕೀಯ ಪರಿಣಿತರು ಲೆಕ್ಕಾಚಾರ ಹಾಕಿದ್ದಾರೆ. ಇವತ್ತಿನ ಈ ರಿಸಲ್ಟ್ ಇದೆಯಲ್ಲ, ಈ ರಿಸಲ್ಟು ಈ ವರ್ಷದ ಕೊನೆಗೆ ನಡೆಯುತ್ತಲ್ಲ ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ನ ವಿಧಾನಸಭೆ ಚುನಾವಣೆ, ಆ ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಹಾಕಿಕೊಳ್ಳಲಾಗಿದೆ. ಹಾಗಾಗಿ ಸಾಕಷ್ಟು ಕುತೂಹಲ ಕಾರಣವಾಗ್ತಾ ಇದೆ. ಯಾರು ಅಧಿಕಾರದ ಗದ್ದಿಗೆಯನ್ನು ಗೇರ್ತಾರೆ, ಯಾರಿಗೆ ನೋವಾಗತ್ತೆ, ಯಾರಿಗೆ ಮುಜುಗರ ಆಗತ್ತೆ, ಯಾರಿಗೆ ಮುಖಭಂಗ ಆಗತ್ತೆ, ಫೇಸ್ ವ್ಯಾಲ್ಯೂ ಅಂತ ಇಷ್ಟು ವರ್ಷಗಳ ಕಾಲ ಎಲೆಕ್ಷನ್ ಎದುರಿಸಿದಂಥ ಬಿಜೆಪಿಗೆ ಈ ಬಾರಿ ಹಿನ್ನಡೆ ಆಗತ್ತಾ, ಈ ಬಾರಿ ಮುಖಭಂಗ ಆಗತ್ತಾ, ಈ ಬಾರಿ ಮುಜುಗರ ಆಗತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ ಇದೆ. ಸೊ ಹಾಗಾಗಿ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇರುವಂಥದ್ದು. ಪ್ರಮುಖವಾಗಿ ಹರಿಯಾಣ ಮತ್ತು ಜಮ್ಮು ಕಾಶ್ಮೀರ ಅಂತ ನಾವು ನೋಡಿದಾಗ ಸಾಕಷ್ಟು ಹೋರಾಟಗಳಾಗಿದ್ದಾವೆ, ಸಾಕಷ್ಟು ನೋವನ್ನು ತಿಂದಿದ್ದಾರೆ ಅಲ್ಲಿನ ಮತದಾರರು. ಹಾಗಾಗಿ ಸುಸೂತ್ರವಾದಂಥ ಬಹುಮತ ಇರುವಂಥ ಒಂದು ಸರ್ಕಾರ ರಚನೆ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ಆ ಭಾಗದ ಜನರು ಕೂಡ ಇಟ್ಕೊಂಡಿದ್ದಾರೆ. ಆಲ್ರೆಡಿ ಕೆಲವು ಕಡೆಯಲ್ಲಿ ಸಿಹಿ ಹಂಚೋ ಕೆಲಸವನ್ನು ಕೂಡ ಮಾಡಲಾಗ್ತಾ ಇದೆ. ಅಭ್ಯರ್ಥಿಗಳು ಲಾಡು ತಿನ್ನಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸ್ತಾ ಇದ್ದಾರೆ. ಇನ್ನು ಕೆಲವು ಕಡೆಯಲ್ಲಿ ಅಭ್ಯರ್ಥಿಗಳು ಸೇರಿದಂತೆ ಕೆಲವರು ದೇವಸ್ಥಾನಕ್ಕೆ ಹೋಗಿ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಕೆ ಮಾಡ್ತಾ ಇದ್ದಾರೆ. ನೋಡಿ, ಆಲ್ರೆಡಿ ನಾವು ಗೆದ್ದೇ ಬಿಟ್ವಿ ಅಂತ ಸಿಹಿಯನ್ನ ತಿನ್ನಿಸಿ ಸಂಭ್ರಮಿಸ್ತಾ ಇರುವುದನ್ನು ನೋಡ್ತಾ ಇದ್ದೀವಿ. ಇಲ್ಲಿವರೆಗೂ ರಿಸಲ್ಟನ್ನು ನಾವು ನೋಡಿದಾಗ ಜಮ್ಮು ಕಾಶ್ಮೀರ ಮತ್ತು ಹರಿಯಾಣ ಎರಡೂ ಕಡೆಯಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಯಾವುದೇ ಪಕ್ಷಕ್ಕೆ ಬಹುಮತ ಬರಲ್ಲ ಅಂತ ಚುನಾವಣೋತ್ತರ ಸಮೀಕ್ಷೆಗಳು ಹೇಳಿದ್ರು ಕೂಡ ಇಂಡಿಯಾ ಮೈತ್ರಿಕೂಟ ಮತ್ತು ಬಿಜೆಪಿ ಮಾತ್ರ ತಮ್ಮದೇ ಅಧಿಕಾರ ಎಂಬ ವಿಶ್ವಾಸದಲ್ಲಿ ಇದೆ. ಸೊ ಹಾಗಾಗಿ ಇಂಡಿಯಾ ಕೂಟ ಮೆಹಬೂಬಾ ಮುಫ್ತಿ ಬೆಂಬಲದ ನಿರೀಕ್ಷೆಯನ್ನು ಕೂಡ ಇಟ್ಕೊಂಡಿದೆ. ಹಾಗಾಗಿ ನಾವು ಅಲ್ಲಿ ಸರ್ಕಾರವನ್ನು ರಚನೆ ಮಾಡ್ತೀವಿ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಹಾಗಾಗಿ ಏನಾಗುತ್ತೆ ಅನ್ನೋದನ್ನು ನೋಡಬೇಕು. ಸದ್ಯದ ಮಟ್ಟಿಗಂತೂ ಎರಡೂ ಕಡೆಯಲ್ಲೂ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಇನ್ನು ಏನಾಗುತ್ತೆ, ರಿಸಲ್ಟ್ ಯಾವ ರೀತಿಯಾಗಿ ಬರುತ್ತೆ, ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅತಂತ್ರ ಏನಾದರೂ ಆಗುತ್ತಾ ಅಥವಾ ಸಂಪೂರ್ಣವಾಗಿ ಒಂದೇ ಪಕ್ಷ ಬಹುಮತವನ್ನು ಪಡ್ಕೊಳ್ಳುತ್ತಾ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂಥದ್ದು ಯಾವುದು, ಏನು, ಎತ್ತ, ಇದೆಲ್ಲದಕ್ಕೂ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗಲಿದೆ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನೋಡಿ, ಹರಿಯಾಣದಲ್ಲಿ ಅಂಚೆ ಮತಗಳ ಎಣಿಕೆಯಲ್ಲಿ ಕಾಂಗ್ರೆಸ್ಸೇ ಮುನ್ನಡೆಯನ್ನು ಕಾಯ್ದುಕೊಂಡಿತು. ಈಗ ಬೇರೆ ಬೇರೆ ಮತ ಎಣಿಕೆಯಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. ಮೊದಲ ಹಂತದಲ್ಲಿ ಕಾಂಗ್ರೆಸ್ಸೇ ಎಲ್ಲ ಕಡೆಯಲ್ಲೂ ಕೂಡ ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಾಕಷ್ಟು ರಾಜಕೀಯ ಲೆಕ್ಕಾಚಾರಗಳು, ಸ್ಟ್ರಾಟಜಿಗಳು ಇದೆಲ್ಲವನ್ನ ಮಾಡಿಕೊಂಡಿದ್ರೂ ಕೂಡ ಫೈನಲಿ ಮತದಾರರು ಏನು ನಿರೀಕ್ಷೆಯನ್ನು ಮಾಡ್ಕೊಂಡಿರ್ತಾರೋ ಅಥವಾ ಮತದಾರರು ಯಾರಿಗೆ ವೋಟ್ ಹಾಕಿರ್ತಾರೆ ಅನ್ನೋದಿರುತ್ತೋ ಅದು ಇವತ್ತೇ ಗೊತ್ತಾಗೋದು. ಹಾಗಾಗಿ ಯಾರ್ಯಾರಿಗೆ ಸೋಲು ಕಟ್ಟಿಟ್ಟ ಬುತ್ತಿ, ಯಾರ್ಯಾರಿಗೆ ಗೆಲುವು ಸಿಗತ್ತೆ, ಗೆದ್ದು ಬೀಗುವವರು ಯಾರು, ಸೋತು ಸುಣ್ಣ ಆಗೋರು ಯಾರು, ಎಲ್ಲದಕ್ಕೂ ಕೂಡ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಸಂಪೂರ್ಣವಾದಂಥ ಉತ್ತರ ಸಿಗಲಿದೆ.